ಮನುಷ್ಯ ಯಾವತ್ತಿಗೂ ರಾಕ್ಷಸನಾಗಬಾರದು. ಈ ಮಾತನ್ನು ಚೆನ್ನಾಗಿ ತಿಳಿದುಕೋ. ನೀನು ಮಾತ್ರ ಮನುಷ್ಯತ್ವವನ್ನು ಯಾವತ್ತಿಗೂ ಮರೆಯಬೇಡ. ನಾವೇ ಹಿಂದೆ ಈಗ ರಣಮಾಡುವಂತಿಲ್ಲ. ಹಿರಿಯ ದಕ್ಕನ್ ಸುಲ್ತಾನರ ಸಾಮ್ರಾಜ್ಯ ಗಡಿಗಳಿಗೆ ಹೊಂದಿಕೊಂಡಿರುವ ಎಲ್ಲ ದುರ್ಗ, ಕೋಟೆ, ಬಾಳೆಯ ಪಟ್ಟುಗಳನ್ನೆಲ್ಲ ಒಂದೊಂದಾಗಿ ಜಯಿಸುವುದೇ ನಮ್ಮ ಗುರಿ. ಇದರ ಸೇನಾ ನಾಯಕನ ಜವಾಬ್ದಾರಿಯನ್ನು ನಾನು ನಿನಗೆ ವಹಿಸುತ್ತಿದ್ದೇನೆ. ಇಗೋ, ಅಂಬಾ ಭವಾನಿಯ ವರಪ್ರಸಾದವಾದ ಖಡ್ಗವನ್ನು ನಿನಗೆ ನೀಡುತ್ತಿದ್ದೇನೆ, ಸ್ವೀಕರಿಸು. ಶಿವಾಜಿ ತನ್ನ ಮಹತ್ವಾಕಾಂಕ್ಷೆಯ ಮೊದಲ ರಾಜ್ಯಗಳ ಕುರಿತ ಬಾಲಾಜಿ, ಏನು ಸಮಾಚಾರ ತಂದಿರುವೆ? ತಾನಾಜಿಯ ಪಡೆಯವರು ಸಿಂಹಗಣವನ್ನು ಕೈವಶ ಮಾಡಿಕೊಂಡರು ಎಂದು ಬೇಗ ಹೇಳಿ. ನಾನು ಆಗಿನಿಂದಲೂ ನಿನ್ನ ತಾಯಿಯನ್ನೇ ಕಾಯುತ್ತಿದ್ದೇನೆ. ಮಹಾರಾಜ, ವೀರ ತಾನಾಜಿಯ ನೇತೃತ್ವದಲ್ಲಿ ದುರ್ಭೇದ್ಯವಾದ ಸಿಂಹಗಣವನ್ನು ವಶಪಡಿಸಿಕೊಳ್ಳುವಲ್ಲಿ ನಾವು ಯಶಸ್ವಿಯಾದೆವು. ಇಂತಹ ಶುಭ ಸಮಾಚಾರವನ್ನು ಕೇಳುವುದಕ್ಕೆ ಇಷ್ಟೇ ಇರುವುದಿಲ್ಲ. ನಮ್ಮನ್ನೆಲ್ಲ ಭಯ ಬೀಳುವಂತೆ ಮಾಡಿದೆಯಲ್ಲ. ತಾನಾಜಿ ಹೇಳಿದ್ದಾನೆ. ಹೇಗೆ ಹೇಳಿ ಮಹಾರಾಜ? ಸಿಂಹಗಣದ ಕಾರಣದಲ್ಲಿ ನಮ್ಮ ದಂಡನಾಯಕರಾದ ತಾನಾಜಿಯವರು ವೀರ ಮಾನವನ್ನಪ್ಪಿದರು. ನಿಮಗೆ ಎದುರಾದೆಯನ್ನು ಸಿಂಹ ಹೋಯಿತು, ಬರೀ ಫಲ ಉಳಿಯಿತು. ನಾನು ನನ್ನ ಸಿಂಹವನ್ನು ಕಳೆದುಕೊಂಡೆ. ಈ ರಾಜಯಜ್ಞದಲ್ಲಿ ಇನ್ನು ಇಂತಹ ಎಷ್ಟು ಸಿಂಹಗಳನ್ನು ನಾನು ಬಲಿ ಕೊಡಬೇಕಾಗಿದೆಯೋ ಏನೋ. ತಾನಾಜಿ ಇಲ್ಲವಾದ ಮೇಲೂ ಸಹ ಶಿವಾಜಿ ತನ್ನ ದುರ್ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ಧೀರೆ ಧೀರೆ ಶಿವಾಜಿಯ ಕೀರ್ತಿ ಪರಾಕ್ರಮಗಳು ಹೆಚ್ಚುತ್ತಲೇ ಹೋದವು. ಇದರಿಂದ ವಿಚಲಿತನಾದ ಔರಂಗಜೇಬ್ ಏಕಾಗ್ರ ಮಾಡಿ ಮೋಸದಿಂದಲಾದರೂ ಶಿವಾಜಿಯನ್ನು ಬಗ್ಗು ಪಡೆಯಬೇಕೆಂದು ನಿಶ್ಚಯಿಸಿ ಶಿವಾಜಿಯನ್ನು ದೆಹಲಿಗೆ ಸಂಧಾನ ಮಾತುಕತೆಗೆಂದು ಹೇಳುತ್ತಾರೆ. ದೆಹಲಿಯ ಆಸ್ಥಾನದಲ್ಲಿ ಶಿವಾಜಿಯನ್ನು
ಆಗುತ್ತದೆ. ಈ ಅಫ್ಜಲ್ ಖಾನ್ ಅಂದರೆ ಸಾಮಾನ್ಯ ಅಂತ ತಿಳಿಯಬೇಕು. ಮಹಾನ್ ದೈತ್ಯಾವನು. ಅವನಿಗೆ ಕರುಣೆ ಅನುಕಂಪ ಅನ್ನೋ ಮಾತೇ ಇಲ್ಲ. ನಾವು ತರಕಾರಿ ಕೊಚ್ಚ ಹಾಗೆ ಅವನು ಮನುಷ್ಯರನ್ನು ಕೊಚ್ಚಿ ಹಾಕಿಬಿಟ್ಟಿದ್ದಾನೆ. ಅಲ್ಲದೆ ಮಹಾನ್ ಭಯವಂತನಾದರೆ ಯಾರನ್ನು ಬೇಕಾದರೂ ಮಾಡಿಸಿ ಹಳ್ಳಕ್ಕೆ ಕೆಡವಿಬಿಡ್ತಾನೆ. ರಾಜ, ಈ ಅಫ್ಜಲ್ ಖಾನ್ ಶಿವಾಜಿಯನ್ನು ಲೀಡ್ ಮಾಡಲಿಕ್ಕೆ ಯಾಕೆ ಕೊಚ್ಕೊಳ್ತಾನೆ ಅನ್ನೋದು ಅರ್ಥ ಆಗ್ಲಿಲ್ಲ ರಾಜ. ಅವನನ್ನು ಹೇಗಾದರೂ ಮಾಡಿ ಬಲೆಗೆ ಬೀಳಿಸಿಕೊಳ್ಳಬೇಕು ಅನ್ನೋದೇ ಅವರ ಮಂತ್ರವಾಗಿತ್ತು. ಅದಕ್ಕಾಗಿ ಬಿಜಾಪುರದ ಸುಲ್ತಾನರ ದಳಪತಿ ಅಫ್ಜಲ್ ಖಾನ್ ಶಿವಾಜಿ ಮಹಾರಾಜರಿಗೆ ನಿಮ್ಮನ್ನು ಭೇಟಿಯಾಗಲು ಮನಸ್ಸಾಗಿದೆ, ರಾತ್ರಿ ವೇಳೆ ನಮ್ಮ ಬಿಡಾರಕ್ಕೆ ಬನ್ನಿ ಎಂದು ಶಿವಾಜಿಗೆ ಆಮಂತ್ರಣ ಕಳಿಸುತ್ತಾನೆ. ಅಲ್ಲೇ ಅವರನ್ನು ಮೋಸದಿಂದ ಕೊಲ್ಲಲು ಅಫ್ಜಲ್ ಖಾನ್ ಉದ್ದೇಶ ಮಾಡಿತ್ತು. ಅದಕ್ಕಾಗಿ ಎಲ್ಲ ಪ್ಲಾನ್ ತಯಾರಾಗಿತ್ತು. ಹಾಗಿದ್ದರೆ ಅಲ್ಲಿ ಏನು ನಡೆಯಿತು? ಬೇಗ ಹೇಳಿ ಅಜ್ಜ, ನನಗೆ ಎಕ್ಸೈಟ್ಮೆಂಟ್ ತಡೆಯಕ್ಕಾಗ್ತಿಲ್ಲ. ಹೀಗೆ ಶಿವಾಜಿ ತನ್ನ ತೋರ್ಬಲದಿಂದಲೂ ಬುದ್ಧಿಬಲದಿಂದಲೂ ಯಾರ ಕೈಗೂ ಸಿಗದೆ ಸ್ವತಂತ್ರನಾಗಿ ಅಖಂಡ ಮರಾಠ ಸಾಮ್ರಾಜ್ಯವನ್ನು ಕಟ್ಟಿದನು. ಶಿವಾಜಿ ತನ್ನನ್ನು ತಾನು ಭಾರತದ ಮೊಘಲ್ ಚಕ್ರಾಧಿಪತ್ಯಕ್ಕೆ ಪರ್ಯಾಯವಾಗಿ ಹಿಂದೂ ಚಕ್ರವರ್ತಿ ಎಂದು ಕರೆಸಿಕೊಳ್ಳುವ ವಿರಾಜ ಅವನಿಗಿತ್ತು.